ಗಾಳಿಪಟ ಹಿಡಿಯಲು ಹೋಗಿ ಕಟ್ಟಡ ಮೇಲಿಂದ ಬಿದ್ದು ಸಾವನ್ನಪ್ಪಿದ ಯುವಕನ ಮನೆಗೆ ಭಾಸ್ಕರ್ ಪ್ರಸಾದ್ ಭೇಟಿ. ಹುಮ್ನಾಬಾದ್ ಪಟ್ಟಣದಲ್ಲಿ ಯುವಕನೊಬ್ಬ ಸಂಕ್ರಾಂತಿ ಹಬ್ಬದಂದು ಆರಿಸಿದ್ದ ಗಾಳಿಪಟ ಹಿಡಿಯಲು ಹೋಗಿ ಕಟ್ಟಡ ಮೇಲಿಂದ ಬಿದ್ದು ಸಾವನ್ನಪ್ಪಿದ ಘಟನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ವಾಂಚರಿ ಬಡಾವಣೆಯಲ್ಲಿ ನಡೆದಿತು. ಶಶಿಕುಮಾರ್ ಶಿವಾನಂದ್ 19 ವರ್ಷದ ಮೃತ ದುರ್ದೈವಿ ಖಾಸಗಿ ಕಾಲೇಜಿನ ಕಟ್ಟಡದ ಮೇಲೆ ಗಾಳಿಪಟ ಹಾರಿಸಲು ಹೋಗಿದ್ದ ಎಂದು ಹೇಳಲಾಗಿತ್ತು. ಗಾಳಿಪಟ ಹಾರಿಸುವಾಗ ದಾರ ತುಂಡಾಗಿದ್ದು, ಈ ವೇಳೆ ಹಾರಿ ಹೋಗುತ್ತಿದ್ದ ಗಾಳಿಪಟ ಹಿಡಿಯಲು ಹೋಗಿ ಕಟ್ಟಡದ ಮೇಲಿಂದ ಬಿದ್ದು ಸಾವನ್ನಪ್ಪಿದನು. ಇದೀಗ ಸಾವನ್ನಪ್ಪಿದ ಯುವಕನ ಮನೆಗೆ ಮಾದಿಗ ಸಮಾಜದ ಮುಖಂಡ ಭಾಸ್ಕರ್ ಪ್ರಸಾದ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸ್ಥಳದಲ್ಲಿದ್ದ ತಾಲೂಕಿನ ಸಮಾಜದ ಮುಖಂಡರಾದ ವಿಜಯ್ ಕುಮಾರ್ ನಾತಿ ಹಾಗೂ ಪ್ರಭುರಾವ್ ತಾಳಮಡಗಿರವರು ಮಗನನ್ನ ಕಳೆದುಕೊಂಡು ನೋವಿನಲ್ಲಿರುವ ಕುಟುಂಬದ ಸಹಾಯಕ್ಕೆ ಸರ್ಕಾರ ಬರಬೇಕು, ವಿಧಿವೇ ಇರುವ ಯುವಕನ ತಾಯಿಗೆ ಸರ್ಕಾರದಿಂದ ಪರಿಹಾರಧನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಮಾಜದಿಂದ ಧ್ವನಿಯಾಗಬೇಕೆಂದು ಭಾಸ್ಕರ್ ಪ್ರಸಾದ್ ರವರಲ್ಲಿ ವಿನಂತಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನೀವೆಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಇಶ್ಯೂ ಮಾಡಿ ನಮ್ಮ ಈ ಹೆಣ್ಮಗಳಿಗೆ, ವಿಧವಾ ಹೆಣ್ಮಗಳಿಗೆ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ನಮ್ಮ ಪ್ರಭುಣ ಮಡಗಿಯವರಿದ್ದಾರೆ, ಜಯರಾಜನವರು ಎಲ್ಲ ಭೀಮಶವರಿದ್ದಾರೆ, ಮತ್ತೆ ಎಲ್ಲ ರಾಜ್ಕುಮಾರ್ ಅಣ್ಣ ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಇವ್ರ ಕುಟುಂಬ ಜೊತೆ ಇದ್ದು ಏನೋ ಸಹಕಾರ ಇದ್ದು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಮತ್ತು ಅಣ್ಣವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡ್ತೀವಿ. ನೀವು ಪರಿಹಾರ ಇಸ್ಕೊಡ್ತಕ್ಕಂಥ ವ್ಯವಸ್ಥೆ ತಹಶೀಲ್ದಾರಿಗೆ ಒಂದು ಅರ್ಜಿ ಕೊಟ್ಟು ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟ MLCಗಳಿಗಾಗಲಿ ಮತ್ತು DC ಅವರಿಗೆ ಮತ್ತು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ನಾವೆಲ್ಲ ತರ್ತಕ್ಕಂಥ ವ್ಯವಸ್ಥೆ ನಾವು ಮಾಡೋಣ. ಅಣ್ಣವ್ರ ಮುಖಾಂತರ ನಾವೆಲ್ಲರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿ ಈ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೆ ಸಾಂತ್ವನ ಹೇಳಕ್ಕೆ ಬಂದಿರಿ. ನಿಮ್ಗೆ ತುಂಬ ಧನ್ಯವಾದ ಹೇಳ್ತೀನಿ ಅಣ್ಣ. ಯಾಕಂದ್ರೆ ಇಂಥ ಬಡವ್ರ ಮನೆ ಬಂದಿದ್ರಿ, ರಾಜ್ಯಾದ್ಯಂತ ನೀವೆಲ್ಲ ಒಳ ಮೀಸಲಾತಿಗೆ ಅನೇಕ ಹೋರಾಟ ಮಾಡಿದ್ರಿ, ನೀವೆಲ್ಲ ಜೀವದ ಹಂಗು ತೊಂದು ಮಾಡಿದ್ರಿ ಅಣ್ಣ. ನಿಮಗೆ ಮತ್ತೊಮ್ಮೆ ನಾವು ಅಭಿನಂದನೆ ಸಮಾರಂಭ ಮಾಡೋಣ. ಸಲುವಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವೆಲ್ಲ ಹಗರಾತ್ರಿ ಜೀವದ ಹಂಗೆ ತೊರೆದು ದುಡಿತಾ ಇದ್ರಿ. ನಿಮಗೆ ನಮ್ಮ ಸಮಾಜದ ವತಿಯಿಂದ ನಾವು ಕೂಡ ಚಿರಋಣಿಯಾಗಿದ್ದೀವಿ. ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ನಾತೆ. ಇಂದು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಭಾಸ್ಕರ್ ಪ್ರಸಾದ್ ಅಣ್ಣನವರು ಹುಮ್ನಾಬಾದ್ ನಗರಕ್ಕೆ ಆಗಮಿಸಿದರು. ಕಾರಣ ಏನಂದ್ರೆ, ನಮ್ಮ ಸಮಾಜದ ಬಡ ಕುಟುಂಬದ ಶಶಿಕುಮಾರ್ ಅಂತೇಳಿ ಹುಡುಗ ಆಕಸ್ಮಿಕವಾಗಿ ಗಾಳಿಪಟ ಹಿಡಿಯುವ ಸಂಬಂಧ ಒಂದು ಪ್ರೈವೇಟ್ ಖಾಸಗಿ ವ್ಯಕ್ತಿಗಳ ಬಿಲ್ಡಿಂಗ್ ಮೇಲೆ ಬಿದ್ದು ಮರಣ ಹೊಂದಿದ್ದಾನೆ. ಅವನು ಬರೀ 19 ವರ್ಷ ಇದೆ. ಅದರ ಸಲುವಾಗಿ ನಮ್ಮ ಸಮಾಜದ ಮುಖಂಡರು, ಹೋರಾಟಗಾರರಾದಂಥ ಭಾಸ್ಕರ್ ಪ್ರಸಾದ್ ಅಣ್ಣನವರು ಈ ವಿಷಯ ಗೊತ್ತಾಗಿ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಹೋದಾಗ ಆ ಹುಡುಗರ ತಾಯಿಯವರು ಅಕ್ರಂದನವನ್ನು ಮುಗಿಲಿ ಮುಟ್ಟಿದೆ. ಯಾಕಂದ್ರೆ ಈಗಾಗಲೇ ಹೆಣ್ಮಗಳು ವಿಧವಾ ಇದ್ದಾರೆ, ಅವ್ರು ಯಾವುದೇ ರೀತಿಯ ಸಹಾರ ಇಲ್ಲ. ಅಂತ ಸಂದರ್ಭದಾಗ ಈ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಒಬ್ಬ ಬಡ ದಲಿತ ಹುಡುಗ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾನೆ. ಆ ಮನೆಗೆ ಇಲ್ಲಿವರೆಗೆ ಶಾಸಕರು ಭೇಟಿ ನೀಡಿಲ್ಲ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ. ಯಾಕಂದ್ರೆ ಈ ಬಡವರ ಮಕ್ಕಳು ಸತ್ರ ಯಾರು ಕೇಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಾವೇನು ಸೃಷ್ಟಿ ಮಾಡಿದ್ದಿಲ್ಲ. ಆಕಸ್ಮಿಕ ಆದಂಥ ಘಟನೆಗೆ ಸರ್ಕಾರದಿಂದ ಪರಿಹಾರ ಒದಗಿಸ್ಕೊಡ್ಬೇಕು ಆ ಕುಟುಂಬಕ್ಕೆ. ಮುಂದಿನ ದಿನಗಳಲ್ಲಿ ಆ ಮಗು ನಮ್ಮ ಆ ಒಂದು ಸಮಾಜದಲ್ಲಾಗ್ಲಿ ಮತ್ತು ಇಡೀ ಏನೇನಾಗ್ತಾನೆ ಅವನ ಆಶೆ ಆಕಾಂಕ್ಷೆಗಳಿದ್ದು ದೇವರವನಿಗೆ ಏನದಂದ್ರೆ ಇಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದ್ದಾನೆ. ಅವನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವರಿಗೆ ಕಣ್ಣೊರೆಸ್ತಕ್ಕಂಥ ಕೆಲಸ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಪ್ರಸಾದ್ ಅಣ್ಣ ಬಂದಿರು. ಅವರು ಕೂಡ ಹೇಳಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೂಡ ನಾಳೆಯಿಂದ ಪ್ರಯತ್ನ ಮಾಡ್ತೀವಿ. ಸಂಬಂಧಪಟ್ಟ ನಮ್ಮ MLCಗಳು ಈಗಾಗಲೇ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕುಟುಂಬದವರು ವಿಮಲಾ ಪಾಟೀಲ್ ಅವ್ರ ಮನೆಗೆ ಬಂದು ಅಧಿವೇಶನ ಮುಗಿಸ್ಕೊಂಡು MLC ಅವರು ಮತ್ತು ಮಾಜಿ ಸಚಿವರು ಕೂಡ ಬಂದು ಮನೆಗೆ ಭೇಟಿ ನೀಡ್ತೀನಿ ಅಂತ ಹೇಳಿ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಈ ಕೂಡಲೇ ಈ ಕುಟುಂಬಕ್ಕೆ ಆಸರೆ ಇರ್ತಕ್ಕಂಥ ಆ ಮಗುವಿಗೆ 19 ವರ್ಷದ ಮಗನಿದ್ದಾನೆ. ಅವನ ಹೆಸರು ಶಶಿಕಾಂತ್ ಇದೆ. ಪಾಪ ಅವರು ವಿಧವಾ ಇದ್ದಾರೆ. ಅವ್ರ ತಾಯಿ ಅವ್ರಿಗೆ ಆ ಸಹಾರ ಆಗಬೇಕು. ಸರ್ಕಾರದಿಂದ ಏನಾದ್ರು ಸೌಲಭ್ಯ ಕೊಡಬೇಕು, ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಜಿಲ್ಲಾಡಳಿತ
ಮುತುವರ್ಜಿ ವಹಿಸಿ ತಹಶೀಲ್ದಾರ್ ಮೇಡಮ್ ಅವರಿಗಾಗ್ಲಿ ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿ ನೀಡಿ ಈ ಬಡ ಮಕ್ಕಳಿಗೆ ಒಬ್ಬ ದಲಿತ ಮಗ ಈ ತರ ಮರಣ ಹೊಂದಿದ್ದಾನೆ ಆಕಸ್ಮಿಕ, ಅದೆಲ್ಲ ನೋಡ್ತಕ್ಕಂಥ ಸೌಜನ್ಯ ಕೂಡ ಇಲ್ಲ. ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.